ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 30-31ನೇ ಕಂತಿನ ಹಣ ಈಗ ಕೆಲವೇ ದಿನಗಳಲ್ಲಿ ಅಂದ್ರೆ 10 ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸಮಯದಲ್ಲಿ 30 ಹಾಗೆ 31ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಅದರ ಜೊತೆಯಲ್ಲಿ ಈಗ ಆಲ್ರೆಡಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಮತ್ತೆ ಈಗ ಆಲ್ರೆಡಿ ಇಂದಿರಾ ಕಿಟ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಇದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪೆನ್ಷನ್ ಹಣ ಬಿಡುಗಡೆ ಆಗ್ತಾ ಇಲ್ಲ, ಇದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ 30 ಹಾಗೆ 31ನೇ ಕಂತಿನ ಹಣ, 2 ಕಂತು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳ ಹಣವನ್ನ ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ. 10 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ. 30ನೇ ಕಂತಿನ ಹಣ ಅಂದ್ರೆ ಮಾರ್ಚ್ ತಿಂಗಳ ಹಣವನ್ನ 4-5 ದಿನದಲ್ಲಿ ಬಿಡುಗಡೆ ಮಾಡ್ತೀವಿ. ಏಪ್ರಿಲ್ ತಿಂಗಳ ಹಣವನ್ನ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಟೈಮ್ ತಗೊಂಡ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಅದೇ ರೀತಿ ಬಿಡುಗಡೆ ಆಗತ್ತಾ? 31ನೇ ಕಂತು ಯಾವಾಗ ಬರ್ಬೋದು, 30ನೇ ಕಂತು ಯಾವಾಗ ಬರ್ಬೋದು ಅಂತ ನೋಡೋದಕ್ಕೆ ಹೋದ್ರೆ ಈ ಮೇ ಇದೆಯಲ್ಲ, ಮೇ ಎಂಡ್ ಒಳಗಡೆನೆ 30ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ನಿಮಗೆ ಮೇ 20-25ನೇ ತಾರೀಕು ಈ ರೇಂಜ್ ಅಲ್ಲಿ ಬಿಡುಗಡೆ ಆದ್ರೂ ಸಹ ನಿಮಗೆ ಆಲ್ಮೋಸ್ಟ್ ಜೂನ್ ಫಸ್ಟ್ ವೀಕ್ ವರೆಗೂ ಸಹ ಅದು ಹಣ ರಿಲೀಸ್ ಆಗಿ ಡಿಬಿಟಿ ಮುಖಾಂತರ ಹಂತವಾಗಿ ಎಲ್ಲರ ಖಾತೆಗೂ ಜಮಾ ಆಗಲಿಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಅದಾದ ನಂತರ ಜೂನ್ ಫಸ್ಟ್ ವೀಕ್ ನಂತರ 31ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಒಂದು ಕಂತಿನ ಪ್ರೋಸೆಸ್ ಮಾಡಿದ್ರೆ ಹಣ ಜಮಾ ಆಗುವಂತ ಪ್ರಕ್ರಿಯೆ ಸ್ವಲ್ಪ ಸ್ಲೋ ಆಗುತ್ತೆ. 2 ಕಂತುಗಳ ಜಮಾ ಪ್ರಕ್ರಿಯೆ ಮಾಡೋದಕ್ಕೆ ಬರೋದೇ ಇಲ್ಲ, ಯಾಕೆಂದ್ರೆ ಜಮಾ ಆಗುವಂತ ಪ್ರಕ್ರಿಯೆ ಇನ್ನೂ ಕೂಡ ಡೆಡ್ಲಿ ಸ್ಲೋ ಆಗುತ್ತೆ. ಹಾಗಾಗಿ 31ನೇ ಕಂತಿನ ಹಣ ನೀವು ಯಾರೆಲ್ಲ ವೇಟ್ ಮಾಡ್ತಿದ್ರೆ ಅದು ನೀವು ಜೂನ್ ಸೆಕೆಂಡ್ ವೀಕ್ ವರೆಗೂ ವೇಟ್ ಮಾಡಬೇಕಾಗುತ್ತೆ, ಓಕೆನಾ. ಅದು ಹೇಳಿದಷ್ಟು ಈಸಿಯಾಗಿ ಪ್ರಕ್ರಿಯೆ ಆಗೋದಿಲ್ಲ. ಜಿಲ್ಲಾ ಜಡ್ಪಿ ಮತ್ತೆ ಟಿಪಿ ಮುಖಾಂತರ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಪ್ರಕ್ರಿಯೆ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಹೇಳ್ಬೋದು, ಓಕೆನಾ. ಹಾಗಾಗಿ ಇನ್ನ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದಿಷ್ಟು ಜನರಿಗೆ ಪೆನ್ಷನ್ ಹಣ ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗಿದೆ ಅಂತ ಹೇಳಿ ಒಂದಿಷ್ಟು ಜನ ನಮಗೆ ಕಮೆಂಟ್ ಹಾಕ್ತಾ ಇದ್ದಾರೆ, ಪ್ರೂಫ್ ಕಳಿಸ್ತಾ ಇದ್ದಾರೆ. ಅದು ಯಾವ ತಿಂಗಳ ಹಣ? ಹಾಗಾದ್ರೆ ಮಾರ್ಚ್ ತಿಂಗಳ ಪೆನ್ಷನ್ ಏನಿತ್ತು ಅದು ಬಿಡುಗಡೆ ಆಗಿದ್ದು ಮಾರ್ಚ್ ಎಂಡ್ ಅಲ್ಲಿ, ಓಕೆನಾ. ಮಾರ್ಚ್ ಎಂಡ್ ಅಲ್ಲಿ ಬಿಡುಗಡೆ ಆಗಿರೋದ್ರಿಂದ ಕೆಲವೊಂದಿಷ್ಟು ಜನರಿಗೆ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಪೆನ್ಷನ್ ಹಣ ಬಿಡುಗಡೆ ಆಗಿದೆ. ಅದು ಏಪ್ರಿಲ್ ತಿಂಗಳ ಪೆನ್ಷನ್ ಅಲ್ಲ, ಮಾರ್ಚ್ ತಿಂಗಳ ಪೆನ್ಷನ್ ಹಣ. ಏಪ್ರಿಲ್ ತಿಂಗಳು ಮತ್ತೆ ಮೇ ತಿಂಗಳ ಪೆನ್ಷನ್ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸರ್ಕಾರ ದಯವಿಟ್ಟು, ನಾನು ಯಾವುದೇ ಯೂಟ್ಯೂಬರ್ ಸಹ ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವೇ ಒಂದಿಷ್ಟು ಜನ ಮಾತ್ರ ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಪೆನ್ಷನ್ ಹಣ ರಿಲೀಸ್ ಮಾಡಿ. ನಮ್ಮ ಚಾನೆಲ್ ನಲ್ಲೂ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ, ನಮಗಿನ್ನೂ ಏಪ್ರಿಲ್ ಪೆನ್ಷನ್ ಬಂದಿಲ್ಲ, ಮೇ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ. ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡಬೇಕು, ಓಕೆನಾ. ಇನ್ನ ಇಂದಿರಾ ಕಿಟ್ಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಮುಂದಿನ ತಿಂಗಳಿಂದಾನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾದ್ ನೋಡೋಣ, ಮುಂದಿನ ತಿಂಗಳಿಂದಾನೇ ಇಂದಿರಾ ಕಿಟ್ ಕೊಡ್ತಾರ ಏನೀಗ ದಿನಸಿ ಕಿಟ್ ಅಂತ ಹೇಳಿ 5 ಕೆಜಿ ಅಕ್ಕಿ ಮತ್ತೆ ಅಕ್ಕಿ ಜೊತೆಗೆ ದಿನಸಿ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ, ಓಕೆನಾ. ಇನ್ನ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಈಗ ಆಲ್ರೆಡಿ ಈಗ ಮೇ ತಿಂಗಳಿಂದ ಶುರುವಾಗಿ ಸುಮಾರು ಅನಿರ್ದಿಷ್ಟ ಅವಧಿ ಅಂತಾನೆ ಹೇಳ್ಬೋದು, ಆಲ್ಮೋಸ್ಟ್ 1 ವರ್ಷಗಳ ಕಾಲ ಆಲ್ರೆಡಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಆದಷ್ಟು ಬೇಗ ಪೆನ್ಷನ್ ರಿಲೀಸ್ ಆಗಬೇಕು, ಯುವನಿಧಿ ಹಣ ರಿಲೀಸ್ ಆಗಬೇಕು, ಪೆಂಡಿಂಗ್ ಇರುವಂತದ್ದು ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಬೇಕು. ಯಾವುದನ್ನ ಮೊದಲು ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.